ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಡಿಸಿಎಂ ದಂಗಲ್. ಇವತ್ತು ಎಐಸಿಸಿ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ರಾಜ್ಯದ 28 ಮಂದಿ ಸಚಿವರು ದೆಹಲಿಯ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರತ್ಯೇಕವಾಗಿ ಡಿಸಿಎಂ ವಿಚಾರಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಇದ್ದು, ಸಚಿವರ ಸ್ಪರ್ಧೆ ವಿಚಾರವಾಗಿಯೂ ಸ್ಪಷ್ಟ ಸ್ವರೂಪ ಸಿಗತ್ತೆ. ಇವತ್ತು ಸಚಿವರ ದೆಹಲಿ ಭೇಟಿ ಬಳಿಕ ಮತ್ತಷ್ಟು ಸ್ಪಷ್ಟತೆ ದೊರೆಯೋ ಸಾಧ್ಯತೆ ಇದೆ. ಸಚಿವರ ಸ್ಪರ್ಧೆಗೆ ಹೈಕಮಾಂಡ್ ನಿರ್ಧರಿಸಿದ್ರೆ ಡಿಕೆ ಶಿವಕುಮಾರ್ ಗೆದ್ದ ಹಾಗೇನೆ. ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯ ಭಾಗ ಆಗಿದೆ. ಇನ್ನು ಡಿಸಿಎಂ ಆಯ್ಕೆಗೆ ಹೈಕಮಾಂಡ್ ಸ್ವಲ್ಪ ಒಲವು ತೋರಿಸಿದ್ರೆ ಅದು ಡಿಕೆ ವಿರೋಧಿ ಬಣಗಳಿಗೆ ಒಂದು ರೀತಿ ಗೆಲುವು ಸಿಕ್ಕ ಹಾಗೆ. ಸೊ ಇವತ್ತಿನ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಪ್ರಶಾಂತ್, ಒಂದು ಸಚಿವರು ಸ್ಪರ್ಧೆ ಮಾಡ್ತಾರಾ, ಆ ನಿರ್ಧಾರನ ಹೈಕಮಾಂಡ್ ತಗೊಳುತ್ತಾ ಅನ್ನೋದ್ರ ಬಗ್ಗೆ ಇವತ್ತೊಂದು ಸ್ಪಷ್ಟತೆ ಸಿಗುತ್ತಾ? ಇನ್ನೊಂದು, ಡಿಕೆ ಶಿವಕುಮಾರ್ ಅವರಿಗೆ ಸೋಲಾಗುವ ಹಾಗೆ ಡಿಸಿಎಂ ಕಡೆ ಒಲವು ವ್ಯಕ್ತಪಡಿಸ್ತಾರಾ? ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನ ಪರಿಸ್ಥಿತಿಯಲ್ಲಿ ಡಿಸಿಎಂಗಳನ್ನು ನೇಮಕ ಮಾಡುವ ಸ್ಥಿತಿಯಲ್ಲಿದೆ ಅಂತ ನನಗನ್ಸಲ್ಲ. ಯಾಕಂದರೆ ಈಗ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ ಅವರನ್ನು ದುರ್ಬಲ ಮಾಡುವುದಕ್ಕೋಸ್ಕರ 3-4 ಡಿಸಿಎಂಗಳನ್ನು ಮಾಡಬೇಕು ಅಂತ ಕೇಳ್ತಾ ಇದೆ. ಅದು 3, 4, 5 ಅದು ಕೊನೆಗೆ ಎಲ್ಲಿಗೆ ಮುಟ್ಟುತ್ತೆ? ಒಕ್ಕಲಿಗ, ಲಿಂಗಾಯತ, SC ಅಲ್ಲಿ ಲೆಫ್ಟು, ರೈಟು, ಒಂದು ಮುಸ್ಲಿಮು, ಒಂದು ST ಅಂತ ಬಂದರೆ ಅದು ಎಷ್ಟೊಂದು ಡಿಸಿಎಂಗಳಾಗ್ತವೆ. ಒಂದು, ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನ ಸ್ಥಿತಿಯಲ್ಲಿ ಅದಕ್ಕೆ ಒಪ್ಪಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡೇ 6 ತಿಂಗಳ ಹಿಂದೆ ನಿರ್ಣಯವನ್ನು ತೆಗೆದುಕೊಂಡಿತ್ತು. ಮುಂದಿನ ಲೋಕಸಭಾ ಚುನಾವಣೆಯವರೆಗೆ ಡಿ ಕೆ ಶಿವಕುಮಾರ್ ಆಲ್ ಪವರ್ಫುಲ್ DCM ವಿತ್ KPCC ಪ್ರೆಸಿಡೆಂಟ್ ಅನ್ನೋದನ್ನು KC ವೇಣುಗೋಪಾಲ್ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಹೇಳಿದರು. ಇವತ್ತು ಸಿದ್ದರಾಮಯ್ಯನವರ ಬಣ ಹೇಳ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಆ ನಿರ್ಣಯಗಳನ್ನು ಬದಲಿಸ್ಲಿಕ್ಕೆ ಹೋದರೆ ಒಂದು ವೋಟ್ ಬ್ಯಾಂಕ್ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳಿವೆ. ಇನ್ನೊಂದು, ಡಿ ಕೆ ಶಿವಕುಮಾರ್ ಯಾಕೆ ಸುಮ್ಮನೆ ಇರ್ತಾರೆ? ಹೌದು, ಜಸ್ಟ್ ಹೈಪೋಥೆಟಿಕಲಿ ಅಂದ್ಕೊಳ್ಳೋಣ, DCMನ ನೇಮಕದ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಂಡಾಗ ಡಿ ಕೆ ಶಿವಕುಮಾರ್ ಇಲ್ಲ, ನಾನು ಉಪಮುಖ್ಯಮಂತ್ರಿ ಆಗಿರಲ್ಲ, ನಾನು ಬರೀ KPCC ಅಧ್ಯಕ್ಷನಾಗಿರ್ತೀನಿ ಅನ್ನುವ ಸ್ಟ್ಯಾಂಡನ್ನೇನಾದರೂ ಬಹಿರಂಗವಾಗಿ ತೆಗೆದುಕೊಂಡ್ರೆ ಕಾಂಗ್ರೆಸ್ನಲ್ಲೊಂದು ಹೊಸ ಬಿಕ್ಕಟ್ಟು ಶುರುವಾಗುತ್ತೆ. ಆ ಬಿಕ್ಕಟ್ಟಿಗೆ ಹೈಕಮಾಂಡ್ ಇವತ್ತಿನ ಚುನಾವಣೆಯ ಮುಂಚಿನ ದಿನಗಳಲ್ಲಿ ಯಾಕೆ ಒಪ್ಪಿಗೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನಾರ್ಥಕ. ಸಚಿವರು ಕೇಳ್ತಾ ಇರೋ ಭಾಗ ಏನು? ದೇ ವಾಂಟ್ ಟು ವೀಕನ್ ದ ಪೊಸಿಷನ್ ಆಫ್ ಡಿ ಕೆ ಶಿವಕುಮಾರ್. ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಜಕಾರಣದಲ್ಲಿ ಇದು ಸರ್ವೇ ಸಹಜ. ಆದರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಪಾನನ್ನು ಮೂವ್ ಮಾಡ್ತಾ ಇದ್ದಾರೆ. ಅವರೇನು ಹೇಳ್ತಿದ್ದಾರೆ ಹೈಕಮಾಂಡ್ಗೆ? ನೋಡಿ, 25 BJPಯ ಸಂಸದರಿದ್ದಾರೆ. ಆ 25ರಲ್ಲಿ ನಾವೊಂದು 14-15 ಸೀಟ್ಗಳನ್ನು ಗೆಲ್ಲಬೇಕಾದ್ರೂ ನಮ್ಮ ಬಳಿ ಲೋಕಸಭಾ ಚುನಾವಣೆಯಲ್ಲಿ ಗಾಳಿ ಇಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆಗೆ ಗಾಳಿ ಇತ್ತು. ನಿಮಗೆ ಗಾಳಿಯ ರಭಸದಲ್ಲಿ ಸಂಘಟನೆ ಜೊತೆಗೆ ನಿಂತಾಗ ನಿಮ್ಗೆ 135-136 ಸೀಟ್ ಬಂತು. ಈಗ ಗಾಳಿ ಮೋದಿ ಪರವಾಗಿರುತ್ತೆ. ಆ ಸಂದರ್ಭದಲ್ಲಿ ಗಾಳಿಯ ವಿರುದ್ಧವಾಗಿ ನಿಂತು ನೀವು ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಗಟ್ಟಿ ನಾಯಕರು ಬೇಕು. ಈಗ ಗಟ್ಟಿ ನಾಯಕರು ಎಲ್ಲಿದ್ದಾರೆ? ಅವರೆಲ್ಲರೂ ಕ್ಯಾಬಿನೆಟ್ನಲ್ಲಿದ್ದಾರೆ. ಈಗ ಯಾರ್ದೋ ತಮ್ಮನ್ನೋ, ಯಾರ್ದೋ ಮಗನ್ನೋ, ಯಾರ್ದೋ ಮಗಳನ್ನು ನಿಲ್ಲಿಸ್ತಾ ಹೋದರೆ ಕೊನೆ ಮೊದಲಿಲ್ಲ. 28 ಕ್ಷೇತ್ರಗಳಲ್ಲಿ ನಿಮಗೆ ಮಕ್ಕಳು, ತಮ್ಮ, ತಂಗಿ ಚುನಾವಣೆಗೆ ನಿಲ್ಲಿಕ್ಕೆ ತಯಾರಿದ್ದಾರೆ. ಹಾಗಿರುವಾಗ ನಾವು ಚುನಾವಣೆಗಳನ್ನು ಗೆಲ್ಲಬೇಕಾದ್ರೆ ಹಿರಿಯ ಸಚಿವರನ್ನ ಚುನಾವಣೆಗೆ ನಿಲ್ಲಿಸಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಒಂದು ಪ್ರಸ್ತಾವನೆಯನ್ನು ಇಡ್ತಾ ಇದ್ದಾರೆ. ಯಾಕೆ ಆ ಪ್ರಸ್ತಾವನೆಯನ್ನು ಇಡ್ತಿದ್ದಾರೆ? ನಿಮ್ಗೆ ಅಂತಿಮವಾಗಿ ಸೀಟ್ ಬೇಕು ತಾನೆ. ಹೈಕಮಾಂಡ್ಗೆ ಸೀಟ್ ಬೇಕಾದರೆ ನೀವು ಮಂತ್ರಿಗಳನ್ನು ನಿಲ್ಲಿಸಿ, 1 ವರ್ಷ ಆಗತ್ತೆ ಅವ್ರದ್ದು. ಹೊಸಬರನ್ನು ನಾವು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಇವರು ದಿಲ್ಲಿಯಲ್ಲಿರ್ತಾರೆ, ಹಿರಿಯ ನಾಯಕರಿದ್ದಾರೆ, ಚುನಾವಣೆಯನ್ನು ಕೂಡ ಅವರ ಹೆಸರಿನಲ್ಲಿ ನಾವು ಗೆಲ್ಲಬಹುದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಇಟ್ಟಿರ್ತಕ್ಕಂಥ ಪ್ರಸ್ತಾವನೆ. ಇದರ ಹಿಂದೆ ಸಿದ್ದರಾಮಯ್ಯ ಬಣವನ್ನು ವೀಕನ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಅಂತ ನಾನು ಅನ್ನಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಡಿ ಕೆ ಶಿವಕುಮಾರ್ದಿದೆಯಾ ಮುಂದೆ ಸ್ಪಷ್ಟ ಆಗುತ್ತೆ ಯಾರ್ಯಾರಿಗೆ ಟಿಕೆಟನ್ನು. ನನಗನ್ಸುತ್ತೆ ಇವತ್ತು ಇಲ್ಲ ನೀವು ನಿಂತು ಬಿಡಿ ಅಂತಕ್ಕಂಥದ್ದನ್ನು ಹೇಳುವ ಸಾಧ್ಯತೆ ಹೈಕಮಾಂಡ್ ಕಡಿಮೆ. ಆದರೆ ನಿಲ್ಲುವ ಪ್ರಶ್ನೆ ಬಂದರೆ ನೀವು ಹಿಂದೆ ಸರಿಬೇಡಿ, ಯಾರು
ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಅನ್ನೋದನ್ನು ರಾಹುಲ್ ಗಾಂಧಿ ಸ್ಪಷ್ಟ ಶಬ್ದಗಳಲ್ಲಿ ಮಂತ್ರಿಗಳಿಗೆ ಹೇಳಬಹುದು ಅಂತ ಅನಿಸುತ್ತೆ. ಯಾಕಂದರೆ ಈಗ ಅನೇಕ ಕಡೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ, ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರನ್ನು ನಿಲ್ಲಿಸಬೇಕಾ ಒಂದು ಚರ್ಚೆ ನಡೆದಿದೆ. ನೋಬಡಿ ಈಸ್ ಇಂಟ್ರೆಸ್ಟೆಡ್. ಈಗ ಏನಾಗಿದೆ ಇಲ್ಲಿ, ಕರ್ನಾಟಕದಲ್ಲಿ ಯಾರ್ಯಾರು ಸೋತಿದ್ದಾರೆ ಅವರೆಲ್ಲರೂ ಸಂಸದರಾಗ್ಲಿಕ್ಕೆ ಬಯಸ್ತಾ ಇದ್ದಾರೆ ಬಿಜೆಪಿಯಲ್ಲಿ. ಯಾಕಂದರೆ ಅಲ್ಲಿ ಅಧಿಕಾರ ಇದೆ, ಇಲ್ಲಿ ಅಧಿಕಾರ ಇಲ್ಲ. ಕಾಂಗ್ರೆಸ್ನಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಶಾಸಕರಾಗಿ ಸಚಿವರಾಗಿದ್ದಾರೆ ಅವ್ರಿಗೆ ದಿಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಏನು ಮಾಡ್ಬೇಕು ದಿಲ್ಲಿಗೆ ಹೋಗಿ? ಅಧಿಕಾರ ಬರುತ್ತೆ ಅನ್ನೋ ಗ್ಯಾರಂಟಿ ಇದ್ದರೆ ದಿಲ್ಲಿಗೆ ಹೋಗಬೇಕಿತ್ತು. ಅಧಿಕಾರ ಬರುತ್ತೆ ಅನ್ನೋ ಗ್ಯಾರಂಟಿ ದಿಲ್ಲಿಯಲ್ಲಿಲ್ಲ. ಇಲ್ಲಿ ಮಂತ್ರಿಯಾಗಿದ್ದಾರೆ, ಅಧಿಕಾರ ಇದೆ, ಜಿಲ್ಲೆಯ ಒಂದು ಉಸ್ತುವಾರಿಯ ಜವಾಬ್ದಾರಿ ಇದೆ, ಅಲ್ಲಿ ಹೋಗಿ ಏನು ಮಾಡಬೇಕು ಅನ್ನುವ ಪ್ರಶ್ನೆ. ಈಗ ಎಚ್ ಸಿ ಮಹದೇವಪ್ಪ ಅವ್ರಿಗೆ ಹೈಕಮಾಂಡ್ ಏನು ಹೇಳಿತ್ತು ಸಿದ್ದರಾಮಯ್ಯನವ್ರಿಗೆ, ಎಚ್ ಸಿ ಮಹದೇವಪ್ಪ ಅವರನ್ನು ನೀವು ಹೇಳ್ತೀರಿ ಅಂತ ಮಂತ್ರಿ ಮಾಡ್ತೀವಿ, ಬಟ್ ಅವ್ರು ಚುನಾವಣೆಗೆ ನಿಂತ್ಕೋಬೇಕು ಚಾಮರಾಜನಗರದಿಂದ. ಈಗ ಎಚ್ ಸಿ ಮಹದೇವಪ್ಪ ಅಂತ ಬೇಡ ನನ್ನ ಮಗನಿಗೆ ಚುನಾವಣೆಗೆ ನಿಲ್ಲಿಸೋಣ, ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು, ನಿಮ್ಗೆ ನಂಬರ್ ಬೇಕಲ್ವಾ? ಯಾರು ನಿಂತ್ರೇನು, ನಂಬರ್ ಬೇಕು ತಾನೆ? ಎಲ್ಲರೂ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದೆ, ನಂಬರ್ ಬೇಕಲ್ವಾ, ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ. ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸ್ವಲ್ಪ ಆಯ ತಪ್ಪಿದ್ರು ಭಾವನಾ, ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದ ಪ್ರಸ್ತಾವನೆ ಕೌಂಟರ್ ಪ್ರಸ್ತಾವನೆಗಳಲ್ಲಿ ಸ್ವಲ್ಪ ಆಯ ತಪ್ಪಿದ್ರು ಚುನಾವಣೆಯ ನಂತರ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗತ್ತೆ. ಇದನ್ನು ಕೂಡ ಕಾಂಗ್ರೆಸ್ ಎದುರಿಸಬೇಕು. ನೀವು ಸಾರಾಸಗಟ್ಟಾಗಿ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರಂತ 10 ಮಂತ್ರಿ 12 ಮಂತ್ರಿಗಳನ್ನು ಚುನಾವಣೆಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದನ್ನು ಸಿದ್ದರಾಮಯ್ಯ ಒಪ್ತಾರಾ? ನಂಬರ್ 1 ಪ್ರಶ್ನೆ. ಹಾಗಂಥೇಳಿ ಯಾರನ್ನೂ ನಾವು ಚುನಾವಣೆಗೆ ನಿಲ್ಲಿಸದೆ ಅವ್ರ ತಮ್ಮ, ಇವ್ರ ತಂಗಿ, ಇವ್ರ ಮಗಳು, ಇವ್ರ ಮಗನನ್ನು ನಿಲ್ಲಿಸಿದರೆ ಅದು ಇನ್ನೊಂದಿಷ್ಟು ಕಾಂಗ್ರೆಸ್ನ ದೌರ್ಬಲ್ಯಕ್ಕೆ ಕಾರಣ ಆಗುತ್ತಾ? ಕಾರಣ ಆದರೆ ಮುಂದೇನು ಅನ್ನುವ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಡಬೇಕಾಗುತ್ತೆ. ಸೊ ಇದರಲ್ಲಿ ನನಗನ್ಸುತ್ತೆ ಯಾವಾಗಲೂ ಪಾಲಿಟಿಕ್ಸ್ನಲ್ಲಿ ಒಂದು ಮಿಡಲ್ ಪಾತ್ ಅಂತ ಇರುತ್ತೆ. ಸಾರಾಸಗಟ್ಟಾಗಿ ನಿಲ್ಲಿಸೋದು ಅಥವಾ ಯಾರನ್ನು ನಿಲ್ಲಿಸದೇ ಇರೋದು, ಈ ಎರಡರ ಮಧ್ಯೆ ಹೈಕಮಾಂಡ್ಗಳು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರ್ಯಾರನ್ನು ನಿಲ್ಲಿಸಬೇಕು, ಜಾತಿ ಸಮೀಕರಣಗಳೇನು, ಎಲ್ಲ ಸಚಿವರನ್ನೇ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಅಂತಿಮವಾಗಿ ನೋಡಿ, ಸಚಿವರು ನಿಲ್ತಾರೋ ಇನ್ನಾರೋ ನಿಲ್ತಾರೋ, ಚುನಾವಣೆ ಗೆಲ್ಲೋದು ಟಾರ್ಗೆಟ್ ಆಗಿರುತ್ತೆ. ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಹೇಗೊಂದು ಕದನ ವಿರಾಮವನ್ನು ಹೈಕಮಾಂಡ್, ಯಾಕಂದರೆ ಇಲ್ಲಿ ಪದೇ ಪ್ರತಿ ತಿಂಗಳಿಗೂ ಅವರೊಂದು ಪಟ್ಟು ಹಾಕ್ತಾರೆ, ಇವರೊಂದು ಪಟ್ಟು ಹಾಕ್ತಾರೆ. ಆ ಪಟ್ಟುಗಳ ಒಟ್ಟು ಫಲಿತಾಂಶ ಇದು ನಿಲ್, ಅದು ಎಲ್ಲೂ ಮುಂದೋಗ್ತಾ ಇಲ್ಲ. ಆದರೆ ಆ ಪಟ್ಟುಗಳನ್ನು ಹಾಕ್ತಾ ಒಬ್ರಿಗೊಬ್ರು ಒಂದು ರೀತಿ ಆಮ್ನೆ ಸಾಮ್ನೆ ಅನ್ನುವ ಸ್ಥಿತಿಯಲ್ಲಿ ದಿನವೂ ಕಂಡು ಬರುತ್ತೆ. ಇನ್ನೊಂದು ವಿಧಾನಸಭಾ ಎಲೆಕ್ಷನ್ನ ಉದ್ದೇಶ ಬೇರೆ ಇತ್ತು, ಈಗ ಲೋಕಸಭಾ ಎಲೆಕ್ಷನ್ನ ಉದ್ದೇಶ ಬೇರೆ ಇದೆ. ಲೋಕಸಭಾ ಎಲೆಕ್ಷನ್ನ ನಂತರ ಅಧಿಕಾರದ ಕುರಿತಾಗಿಯೂ ಕೂಡ ಮತ್ತು ಇದರಲ್ಲಿ ಇಬ್ಬರೂ ಕೂಡ ಡಿ ಕೆ ಇರಲಿ ಸಿದ್ದರಾಮಯ್ಯನವರು ಇರಲಿ, ಇದರಲ್ಲಿ ಸಿದ್ದರಾಮಯ್ಯನವ್ರದ್ದೇನು ಚುನಾವಣೆ ಏನೇ ಆಗಲಿ 5 ವರ್ಷ ಮುಂದುವರಿಬೇಕು. ಡಿ ಕೆ ಶಿವಕುಮಾರ್ಗೇನು ಚುನಾವಣೆ ಏನೇ ಆಗಲಿ ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು. ಇದು ಕೂಡ ಪ್ರಸ್ತಾವನೆ ಕೌಂಟರ್ ಪ್ರಸ್ತಾವನೆಗಳ ಮೂಲ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದಷ್ಟೇ ಇತ್ತು, ಎಲ್ಲರೂ ಸೇರಿ ಅಧಿಕಾರಕ್ಕೆ ಬರಬೇಕು ಅಂತ. ಆದರೆ ಲೋಕಸಭಾ ಹಾಗಿರೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.